ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ ಗುರು. ತಮ್ಮದಲ್ಲೇ ನೋಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಇವತ್ತಿನ ವಿಷಯ ಬಂದ್ಬಿಟ್ಟು ಯಾವ್ದ್ರ ಬಗ್ಗೆ ಅಂತ ಹೇಳಿ. ಹೌದು ಗುರು, ಚಿನ್ನಸ್ವಾಮಿಯಲ್ಲಿ IPL ಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿರುವಂತದ್ದು. ನಿನ್ನೆ ನಡೆದಂತಹ ಮೀಟಿಂಗ್ ನಲ್ಲಿ, ಅಂದ್ರೆ ನಿನ್ನೆ ಮಾರ್ಚ್ 15 ಸೋಮವಾರ, ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಮೀಟಿಂಗ್ ನಲ್ಲಿ KSCA ಅಂಡ್ RCB, KSCA ಮೀನ್ಸ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಂಡ್ RCB ಗೆ ನಮ್ಮ ಕರ್ನಾಟಕ ಸರ್ಕಾರ RCB ಅಂದ್ರೆ ಚಿನ್ನಸ್ವಾಮಿಯಲ್ಲಿ ಮ್ಯಾಚಸ್ ನ ಆಡಿಸ್ಲಿಕ್ಕೆ ಅನುಮೋದನೆ ಕೂಡ ಕೊಟ್ಟಿದೆ, ಅಂದ್ರೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿರುವಂತದ್ದು. ನಿಮಗೆಲ್ಲ ಗೊತ್ತೇ ಇದೆ, RCB ಅಫಿಷಿಯಲ್ ಪೇಜ್ ಅಲ್ಲಿ ಅವರು ಘೋಷಣೆ ಕೂಡ ಮಾಡಿದ್ರು, ಅಂದ್ರೆ ಹೇಳಿದ್ರು ಈ ಸೀಸನ್ ನಲ್ಲಿ 5 ಮ್ಯಾಚಸ್ ನ ಚಿನ್ನಸ್ವಾಮಿಯಲ್ಲಿ ಆಡ್ತೀವಿ. ಇನ್ನ ಉಳಿದ 2 ಪಂದ್ಯಗಳನ್ನ ಶಹದ್ವೀರ್ ನಾರಾಯಣ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ, ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಆಗಿರುವಂತಹ ಶಾಹಿದ್ ವೀರ್ ನಾರಾಯಣ್ ಸಿಂಗ್ ಈ ಸ್ಟೇಡಿಯಂ ಅಲ್ಲಿ ನಾವು ಉಳಿದಿರುವ 2 ಮ್ಯಾಚ್ ಗಳನ್ನ ಕೂಡ ಆಡ್ತದೆ. ಅಂಡ್ ಫೈನಲ್ ಆಗಿ ನಮ್ಮ ಕರ್ನಾಟಕ ಗವರ್ಮೆಂಟ್ ಏನಿದೆ RCB ಮತ್ತೆ KSCA ಗೆ ಈ ಅನುಮತಿನ ಕೊಟ್ಟಿರೋದು ತುಂಬಾನೇ ಖುಷಿಯಾದ ವಿಷಯ. ಯಾಕಂದ್ರೆ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಲಾಸ್ಟ್ ಟೈಮ್ RCB ವಿನ್ನಿಂಗ್ ಮೂಮೆಂಟ್ ಅಲ್ಲಿ ಏನಾಯ್ತು ಅಂತ ನಿಮ್ಗೆ ಗೊತ್ತೇ ಇದೆ. 11 ಜನ ಕಾಲ್ ತುಳಿತಕ್ಕೆ ಸಿಕ್ಕಿ ಸತ್ತೋಗಿದ್ದಾರೆ ಗುರು. ಹಾಗಾಗಿ ಅಲ್ಲಿ ಮ್ಯಾಚಸ್ ಆಡಿಸಬಾರ್ದು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿದ್ರು ಕರ್ನಾಟಕ ಗವರ್ಮೆಂಟ್ ಅವರು. ಸೊ ಫೈನಲಿ RCB ಮ್ಯಾಚಸ್ ಗಳನ್ನ ಚಿನ್ನಸ್ವಾಮಿಯಲ್ಲಿ ಆಡಿಸ್ಲಿಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ ಗುರು. ಇದಾಗಿತ್ತು ಇವತ್ತಿನ ವಿಷಯ. ಸದ್ಯಕ್ಕೆ ಶಾರ್ಟ್ ವಿಡಿಯೋಸ್ ಮಾತ್ರ ಮಾಡ್ತಿದ್ದೀನಿ, ಅಂದ್ರೆ ಕಮ್ಮಿ ನಿಮಿಷಗಳು ಮಾತ್ರ. ಸೊ ಮುಂದೆ ಲಾಂಗ್ ವಿಡಿಯೋನ ಮಾಡ್ತಾ ಹೋಗ್ತೀನಿ ಗುರು. ಹಿಂಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಬಾಯ್.